ಕೊಲೆ ಆರೋಪದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅನ್ನಪೂರ್ಣೇಶ್ವರ ನಗರ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ. ನಮ್ಮ ಜೊತೆ ನಟ ದರ್ಶನ್ ಪರ ವಕೀಲರಾದಂಥ ನಾರಾಯಣ ಸ್ವಾಮಿ ಇದ್ದಾರೆ, ಮಾತಾಡ್ಸೋಗ್ತೀನಿ. ಸರ್, ತಾವು ದರ್ಶನ್ ಅವ್ರನ್ನ ಭೇಟಿ ಆದ್ರಿ, ಏನಾದ್ರು ಮಾತಾಡಿದ್ರು ಸರ್ ತಮ್ಮ ಜೊತೆ? ಅಲ್ಲ ನೋಡಿ, ಜಸ್ಟ್ ಇನ್ನು ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ, ಏನು ಫೈನಲ್ ಆಗಿ ಆ ಥರ ಏನಾಗಿಲ್ಲ. ಅವ್ರೇನು ಅರೆಸ್ಟ್ ಆಗಿಲ್ಲ, ಜಸ್ಟ್ ಇನ್ವೆಸ್ಟಿಗೇಷನ್ ಕರೆದಿದ್ದಾರೆ. ಅವ್ರೇನು ತಪ್ಪು ಮಾಡಿಲ್ಲ. ಏನೋ ಒಂದು ಯಾವುದೋ ಒಂದು ಅವ್ರಿಗೆ ಒಂದು ಗುಮಾನಿ ಬಂದಾಗ, ಅಂದರೆ ಲೈಕ್ ಡೌಟ್ ಬಂದಾಗ ಕರೆಯೋದು. ಎಲ್ಲ ಸಾಮಾನ್ಯ ಪ್ರಜೆ ಯಾರಾದರೂ ಸರಿ ಕರೀತಾರೆ. ಈಸ್ ಆಲ್ಸೋ ಕಾಮನ್ ಮ್ಯಾನ್ ಥರನೇ. ಸೆಲೆಬ್ರಿಟಿ ಸ್ಟೇಟಸ್ ಒಂದು ಬಿಟ್ರೆ ಈಸ್ ಆಲ್ಸೋ ಕಾಮನ್ ಅಲ್ವಾ? ಸರ್, ಬೇರೆ ಪ್ರಕರಣದಲ್ಲಿ ನೋಟಿಸ್ ಕೊಡ್ತಾ ಇದ್ರು, ಏಕಾಏಕಿ ಮೈಸೂರಿನಿಂದ ಕರ್ಕೊಂಡ್ಬಂದಿದ್ದಾರೆ. ಎಲ್ಲ ಪ್ರಕರಣದಲ್ಲೂ ನೋಟಿಸ್ ಕೊಡೋಕೆ ಬರೋದಿಲ್ಲ. ಇಂಥ ಪ್ರಕರಣಗಳಲ್ಲಿ ಇವಾಗ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆ ಥರ ಇರುತ್ತಲ್ಲ. ಸೊ ಕೆಲವೊಂದರಲ್ಲಿ ನೋಟಿಸ್ ಕೊಡೋಕೆ ಬರೋದಿಲ್ಲ. ಸೊ ಕರೆದಿರ್ತಾರೆ. ಅಥವಾ ಇವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ ಅನ್ನೋದಾದ್ರೆ ಸರ್ ಮ್ಯಾಟ್ರ್ ಆಫ್ ಆಮೇಲೆ ನೋಡೋಣ ಕೋರ್ಟಲ್ಲಿ ಏನಾಗಿದೆ. ಅವ್ರು ನಮಗೆ ಪೇಪರ್ ವರ್ಕ್ಗಳೇನು ಅವ್ರು ನಮಗೇನು ಕೊಡಲಿಲ್ಲ. ಮೊದಲಿಗೆ ಸರ್, ಇದು UDR ಆಗುತ್ತೆ. UDR ಕೇಸ್ನ 302 ಮಾಡ್ಕೊಂಡು ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ಕೊಂಡಿರೋ ಅನ್ನೋ ಮಾಹಿತಿ ಸರ್. ಇಲ್ಲ, UDR ಆಗಿಲ್ಲ, ಡೈರೆಕ್ಟಾಗಿ FIR ಆಗಿರುವಂಥದ್ದು. ಅನ್ನೋನ್ ಪರ್ಸನ್ ಯಾರೋ ಮಾಡಿರೋದಕ್ಕೆ, ಏನೋ ಆಗಿರೋದಕ್ಕೆ ಅಲ್ಲಿ ಏನೋ ಸಮ್ ಟವರ್ ಲೊಕೇಶನ್ ಏನೋ ಬಂದಿದೆ ಅನ್ನೋ ಆಧಾರದ ಮೇಲೆ ಸಮಥಿಂಗ್ ಏನೋ ಮಾಡಿದ್ದಾರೆ ಅಂತ ಒಂದು ಹೇಳಿದಂಥದ್ದು ಪೊಲೀಸ್ನವರು. ಲೆಟ್ಸಿ ನೋಡೋಣ, ಅದೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವೇನೋ ಒಂದು ಹೇಳೋದ್ರಿಂದ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಕೂಡ ಅನ್ನೆಸೆಸರಿ ದಾರಿ ತಪ್ಪಾರ್ದಲ್ವಾ? ಸರ್, ಕಡೆದಾಗಿ ಸರ್, ಮುಂದಿನ ಕಾನೂನು ಹೋರಾಟ ಆಗಿರುತ್ತೆ ಸರ್ ದರ್ಶನ್ ಪರ? ಖಂಡಿತವಾಗಿಯೂ ದರ್ಶನ್ ಅವ್ರಿಗೇನು ತೊಂದರೆ ಆಗೋದಿಲ್ಲ. ದರ್ಶನ್ ಅವ್ರು ಖಂಡಿತವಾಗಿಯೂ ಅವ್ರಿಗೇನು ಆರಾಮಾಗಿ ಬರ್ತಾರೆ. ಏನಾಗುತ್ತೆ ವಿಲ್ ಫೈಟ್ ಇಟ್. ಆ ಥರ ಅವ್ರಿಗೇನೋ ತೊಂದರೆ ಕೊಡಬೇಕು ಅಂತ ಯಾರೇನೇ ತೊಂದರೆ ಅಕಸ್ಮಾತ್ ಆದರೂ ಕೂಡ ಖಂಡಿತವಾಗಿಯೂ ನಾವೆಲ್ಲ ಇದ್ದೇ ಇರ್ತಾರೆ. ಅವ್ರ ಫ್ಯಾನ್ಸ್ ಇದ್ದಾರೆ, ಕಾನೂನಿದೆ. ಮುಖ್ಯವಾಗಿ ಕಾನೂನು ಮೇಲೆ ಎಲ್ಲರಿಗೂ ನಂಬಿಕೆ ಇದೆ, ಏನೂ ಆಗೋದಿಲ್ಲ. ಇದಿಷ್ಟು ದರ್ಶನ್ ಪರ ವಕೀಲರಾದಂಥ ನಾರಾಯಣ ಸ್ವಾಮಿ ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.